ನಮಸ್ಕಾರ ವೀಕ್ಷಕರೇ, ಇಂದಿನ ಆಧ್ಯಾತ್ಮಿಕ ಪಯಣದಲ್ಲಿ ನಿಮಗೆ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಸಮ್ಮುಖದಲ್ಲಿ ಇಂದು ಚಂದ್ರಮೋಹನ್ ಅವರು ನಮ್ಮ ಸಮ್ಮುಖದಲ್ಲಿದ್ದಾರೆ. ಇವರು ಆಧ್ಯಾತ್ಮಿಕದಲ್ಲಿ ಸುಮಾರು 10 ವರ್ಷಗಳ ಕಾಲದಿಂದ ನಡೀತಾ ಬಂದಿದ್ದಾರೆ. ಬನ್ನಿ ಅವರು ನಡೆದು ಬಂದ ಹಾದಿ ಮತ್ತು ಅವರ ಜೀವನದ ಅನುಭವವನ್ನು ಕೇಳೋಣ. ನಮಸ್ಕಾರ. ಸೊ ನೀವು ಯಾವ ಒಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಡೀತಾ ಇದ್ದೀರಾ? ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಹೋದಾಗಿಂದ ನಮಗೆ ಮನಃಶಾಂತಿ, ಧೈರ್ಯ, ಸುಮಾರು ಗುಣಗಳನ್ನ ಅಳವಡಿಸ್ಕೊಂಡಿದ್ದೀವಿ. ಅಂದರೆ ನಮಗೆ ಶಾಂತಿ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಫಸ್ಟಿಂದನೂ. ನಾವು ಶಾಂತಿಯಲ್ಲಿರಬೇಕು ಅಂತ ಎಷ್ಟೋ ಟ್ರೈ ಮಾಡ್ತಾಯಿದ್ವಿ, ಆದರೂ ಅಶಾಂತಿಗೆ ಹೋಗ್ಬಿಡ್ತಾ ಇದ್ದೀವಿ. ಮನೆ ಸಣ್ಣ ಪುಟ್ಟಕ್ಕೋ ಬೇಜಾರು ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು ಇದೆಲ್ಲ ಆಗ್ತಾಯಿತ್ತು. ಫಸ್ಟು ಈ ಜ್ಞಾನಕ್ಕೆ ಬಂದಮೇಲೆ ಎಲ್ಲ ನಮಗೆ ತುಂಬ ಶಾಂತಿಯನ್ನು ಸಿಕ್ಕಿದೆ. ಜೀವನ ಎಲ್ಲಿ ಕ್ಲೀನಾಗಿ ನಡೆಸಬೇಕು ಅಂತ ಇಲ್ಲಿ ವಿಚಾರ ಚೆಂದಾಗಿ ಹೇಳ್ಕೊಡ್ತಾರೆ. ಅದರಿಂದ ನಾವು ಇಲ್ಲಿ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದೀವಿ. ಸೊ ಈ ಆಧ್ಯಾತ್ಮಿಕ ಜೀವನದಲ್ಲಿ ನಿಮಗೆ ಕರೆದುಕೊಂಡು ಬಂದವರು ಯಾರು? ನಮ್ಮ ತಮ್ಮವರು ಹೋಗ್ತಾಯಿದ್ರು. ಫಸ್ಟು ನಮ್ಮ ತಮ್ಮ ಅಮ್ಮ ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ತಮ್ಮವರು, ನಮ್ಮ ಅಮ್ಮವರು ಹೋಗ್ತಾಯಿದ್ರು. ಬಟ್ ನನಗೆ ಅಷ್ಟು ಇದಿರಲಿಲ್ಲ, ನಾವು ನಿಶ್ಚಯ ಇರಲಿಲ್ಲ. ಅವರು ಹೇಳಿದ್ರು ಒಂದು 7 ದಿನ ಬಂದು ಹೋಗು, 10 ನಿಮಿಷ ಅಂತ ಹೇಳಿದ್ರು. ಫಸ್ಟ್ ಬಂದಷ್ಟೇ ಅದು ಕೋರ್ಸ್ ಕೊಟ್ಟರು. ಅವರು ಕೋರ್ಸ್ ಕೊಟ್ಟು ಹೋದ್ಮೇಲೆ ಏನಾಗ್ತು ಅಂದರೆ ಅವ್ರು ಹೇಳ್ತಾ ಇದ್ದಲ್ಲ ನನಗೆ ನಿಜ ಅನ್ನಿಸ್ತಾ ಇತ್ತು. ಯಾಕಂತಂದರೆ ಅದು ನಿಜ ಆತ್ಮ ಅನ್ನೋದು ಇದೆಯಾ ಅಂತ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ. ಆತ್ಮ ಅನ್ನೋದು ಇದೆ ಅಂತ ಅನ್ನೋದನ್ನ ಅವರು ಕರೆಕ್ಟಾಗಿ ಶೋರ್ ಮಾಡಿ ಹೇಳಿದರು. ಯಾಕಂದರೆ ಆತ್ಮ ಅಂತಂದರೆ ಪುಣ್ಯಾತ್ಮ, ಮನುಷ್ಯಾತ್ಮ, ದೇವಾತ್ಮ ಥರ ಎಲ್ಲ ಆತ್ಮಗಳಿದೆ ಅಂದಮೇಲೆ ಮನುಷ್ಯರಲ್ಲಿ ಆತ್ಮ ಇದೆ. ಅದೇ ನಾನು ನಂದು ಅಂತ ಹೇಳೋದು ಅಂತ ಹೇಳಿದ್ರು. ಆತ್ಮಗಳಲ್ಲಿ ದೇವಾತ್ಮ, ಪುಣ್ಯಾತ್ಮ, ಪಾಪಾತ್ಮಗಳು ಅಂತ ನೀವು ಹೇಳ್ತಾ ಇದ್ದೀರಿ. ಅದು ಅವರು ಹೇಳಿದ್ರು. ಆತ್ಮ ಅಂತ ಇದೆಯಲ್ಲ, ಇವೆಲ್ಲ ಪುಣ್ಯದ ಕೆಲಸ ಮಾಡಿ ಶರೀರ ಬಿಟ್ಟರೆ ಆ ಪುಣ್ಯಾತ್ಮ ಹೋಗ್ಬಿಟ್ಟಪ್ಪ ಅಂತ ಹೇಳ್ತಾರೆ. ಆದರೆ ಕೆಟ್ಟವನು ಸತ್ರೆ ಅದೆಷ್ಟು ಪಾಪ ಮಾಡಿದ ಪಾಪ ನನ್ನ ಮಗ ಹೋದ ಅಂತ ಹೇಳ್ತಾರೆ. ಆಗ ನಾನು ಹೌದು, ಇದಕ್ಕೆ ಈ ಮಾತೆಲ್ಲ ಹೇಳ್ತಾರಲ್ಲ ಲೌಕಿಕದಲ್ಲಿ ಅಂತ ಅನ್ನಿಸ್ತು ನನಗೆ. ಆಗಿಂದ ಆತ್ಮನ ನಿಶ್ಚಯ ಆಯಿತು. ಆತ್ಮ ಅನ್ನುವಂಥದ್ದು ಆಗ ನಿಶ್ಚಯ ಆಯಿತು. ಅಲ್ಲಿಗೆ ನಿಮ್ಮ ಬ್ರದರ್ ನಿಮಗೆ ಹೇಳಿದ ಒಂದು ವಿಚಾರಗಳಲ್ಲಿ ನಿಮಗೆ ನಿಶ್ಚಯ ಬಂತು. ಆ ನಂತರ ಈ ಒಂದು ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ನೀವು ನಿಮ್ಮ ಜೀವನವನ್ನು ನಡೆದುಕೊಂಡು ಬರ್ತಾ ಇದ್ದೀರಾ. ಓಕೆ. ಸೊ ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಫಸ್ಟ್ ಆದಿಯ ದಿನಗಳ ಒಂದು ಅನುಭವ ಹೇಗಿತ್ತು? ಆದಿಯ ದಿನಗಳಲ್ಲಿ ಅಂದರೆ ನಾವು ಕ್ಲಾಸ್ಗೆ ಬರಬೇಕಾಗಿತ್ತು. ಆ ಟೈಮಲ್ಲಿ 5 ಗಂಟೆ 5:15 ಆಗಿತ್ತು. ಅಲಾರಾಮ್ ಇಟ್ಕೊಂಡಿದ್ದೆ ಎದ್ದೇಳೋಕ್ಕೆ ಅಂದ್ಬಿಟ್ಟು. ಬಿಸಿನೀರು ಕಾಯ್ತಾಯಿತ್ತು, ಅದು ಬಾತ್ರೂಮ್ ಸಪ್ರೇಟ್ ಇತ್ತು. ಆ ಟೈಮಲ್ಲಿ ಏನಾಯಿತು ಅಂದರೆ ಅಲಾರಾಮ್ ಹೊಡ್ಕೋತು, ನಾನು ಆಫ್ ಮಾಡಿಬಿಟ್ಟು ಎದ್ದಿದ್ದೀನಿ. ಎದ್ಬಿಟ್ಟು ನೀರನ್ನ ತೊಗೊಂಡೋಗಿ ಡಂಪ್ ಮಾಡಿಬಿಟ್ಟು ಪಾತ್ರ ಇಟ್ಕೊಳ್ಳೋಂತ ಒಳಗಡೆ ಬರ್ತಾಯಿದ್ದೀನಿ. ಬಟ್ ಅದು ನಾನು ಎದ್ದಿಲ್ಲ. ನನ್ನ ಶರೀರ ಅಲ್ಲೇ ಮನಗಿದೆ. ನಾನು ಎಲ್ಲಿ ಮನಗಿದೆ ಅಲ್ಲೇ ಮನಗಿದೆ ಶರೀರ. ನನಗೆ ಅನುಭವ ಏನಾಗಿದೆ ಅಂದರೆ ಆತ್ಮ ಅನ್ನೋದು ಇದೆಯಾ ಅಂತ ನಾನು ಗೊಂದಲದಲ್ಲಿ ಇದ್ನಲ್ಲ. ಆ ಗೊಂದಲಕ್ಕೆ ಏನಾಯಿತು ಅಂದರೆ ನೀರು ತೊಗೊಂಡಾಗೆಲ್ಲ ಉಯ್ದಿದ್ದೀನಿ. ಮತ್ತು ಅಲ್ಲಿ ಯಾರೋ 3 ಜನ ಬಂದು ಇಷ್ಟೊತ್ತಿಗೆಲ್ಲ ಯಾಕಪ್ಪ ಇಷ್ಟೊತ್ತಲ್ಲಿ ಬರ್ತೀರಾ ಅಂತ ಅವ್ರಿಗೆಲ್ಲ ಬುದ್ಧಿವಾದ ಹೇಳಿದ್ದೀನಿ. ಬಂದು ನೋಡಿದ್ರೆ ನಮ್ಮ ಶರೀರ ಅಲ್ಲೇ ಇದೆ. ಸೊ ಅಲ್ಲಿಗೆ ನೀವು ಹೇಳ್ತಾ ಇರೋವಂಥದ್ದು, ನೀವು ಮಲಗಿದ್ದೀರಾ, ನಿಮ್ಮ ಸೂಕ್ಷ್ಮ ಶರೀರ ಏನಿದೆ ಆ ಕಾರ್ಯವನ್ನು ಮಾಡಿದೆ ಅಂತ ಹೇಳಿ ನೋಡಿದ್ರೆ. ಆಮೇಲೆ ನನ್ನ ಶರೀರ ನಾನೇ ನೋಡಿಬಿಟ್ಟು ಅಯ್ಯೋ ನಾನು ಇನ್ನೂ ಎದ್ದೇ ಇಲ್ಲ, ಹಂಗಾರೆ ಎದ್ದಿರಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನಾನು ಅಂದ್ಬಿಟ್ಟು ಆಮೇಲೆ ಕಣ್ಬಿಟ್ಟು ನೋಡಿದ್ರೆ ಸೀದಾ ಶರೀರ ಕ್ಲೀನಾಗಿ ಕಾಣಿಸ್ತು ಒಂದು. ಆಮೇಲೆ ಎದ್ದಿದ್ರೆ ಈಗ ಎದ್ನ ಅಂತ ನಾನು ಆಮೇಲೆ ನೋಡಿದ್ರೆ ನೀರು ಕಾಯ್ತಾನೇ ಇದೆ ಒಲೆ ಮೇಲೆ. ಆಗ ಅಂದ್ಕೊಂಡೆ ಹೌದು, ಅವ್ರು ಹೇಳಿದೆಲ್ಲ ನಿಜನೇ, ಆತ್ಮ ಇದೆ ಅನ್ನೋದು ಪಕ್ಕಾ ಪ್ಯೂರ್ ನನಗಿದೆ, ನಿಶ್ಚಯ ಆಯಿತು. ಸೊ ಮತ್ತು ಅಣ್ಣ, ಈ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಯಾವಾಗ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ರಿ, ಆಗ ನಿಮ್ಮ ಬಂಧು ಮಿತ್ರರಿರ್ಬೋದು ಅಥವಾ ನಿಮ್ಮ ಮನೆ ವರ್ಗದವರಿರ್ಬೋದು, ಅವರ ಒಂದು ರಿಯಾಕ್ಷನ್ ಯಾವ ಥರ ಇತ್ತು? ರಿಯಾಕ್ಷನ್ ಅಂದರೆ ಫಸ್ಟೇ ನಮ್ಮ ತಮ್ಮ ಅಮ್ಮ ಎಲ್ಲ ಹೋಗ್ತಾ ಇದ್ರಲ್ಲ ಜ್ಞಾನದಲ್ಲಿ, ನಮಗೆ ಯಾರೂ ಆಪೋಸಿಷನ್ನೇ ಇರಲಿಲ್ಲ. ಅಚ್ಚಾ. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಫಾದರ್, ಮದರು ಮತ್ತು ಬ್ರದರ್, ಹೌದು, ಆ 3 ಜನನು ಹೋಗ್ತಾರೆ. ನೀವೇ ಮತ್ತು ನೀವು ಲಾಸ್ಟ್? ನಾವು ಲಾಸ್ಟ್. ನೀವು ಜ್ಞಾನ ಮಾರ್ಗ ಎಂಟರ್ ಮತ್ತು ನಿಮ್ಮ ಕುಟುಂಬವೇ ಈ ಆಧ್ಯಾತ್ಮಿಕ ಒಂದು ಮಾರ್ಗದಲ್ಲಿ ನಡೀತಾ ಇದ್ದೀರಾ. ನಿಮ್ಮ ಈ ಆಧ್ಯಾತ್ಮಿಕ ಜೀವನದಲ್ಲಿ ಏನೆಲ್ಲ ಅನುಭವ ಆಗ್ತಾ ಇತ್ತು?
ಆಧ್ಯಾತ್ಮಿಕ ಜೀವನದಲ್ಲಿ ಅಂತಂದರೆ ಫಸ್ಟು ಲೌಕಿಕದಲ್ಲಿದ್ದಾಗ ಒಂಥರ ಜೀವನನೇ ಬೇಜಾರಾಗೋಯಿತು. ಆಮೇಲೆ ಒಂಥರ ಖುಷಿ ಬಂದಾಗೆಲ್ಲ ನನಗೆ ಏನಾಗ್ತಾಯಿತ್ತು ಅಂದರೆ, ಖುಷಿಲಿದ್ದಾಗೆಲ್ಲ ಹೌದು ನಾವು ಇವತ್ತು ಇಷ್ಟು ಖುಷಿಯಾಗಿದ್ದೀವಿ, ನಾಳೆ ದಿನ ಸತ್ತೋಗ್ಬಿಡ್ತೀವಲ್ಲ ನಾವು, ಈ ಖುಷಿ ನಮಗೆ ಇರೋದಿಲ್ವಲ್ಲ ಅನ್ನೋ ಒಂದು ಮನೋಭಾವ ಅವಾಗ ಕಾಡ್ತಾಯಿತ್ತು. ಏನಕ್ಕೆ ಅಂದರೆ ಖುಷಿ ಇದ್ದ ಟೈಮಲ್ಲೇ ಹಂಗೆ ಆಗ್ತಾಯಿತ್ತು ನನಗೆ ಫೀಲಿಂಗ್. ಖುಷಿಯಲ್ಲಿದ್ದಾಗ ಒಂಥರ ಒಂದು ಆನಂದದ ಅನುಭವ. ಈಗ ಇಷ್ಟೊಂದು ಖುಷಿಲಿದ್ದೀವಿ ನಾವು, ಬಟ್ ಇನ್ನು ಒಂದಿನ ಅಲ್ಲ ಒಂದಿನ ನಾವು ಸತ್ತೋಗ್ಬಿಡ್ತೀವಿ, ಆ ಖುಷಿನ ನಾವು ಅನುಭವಿಸೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಫೀಲಿಂಗಲ್ಲಿ ಬಂದ್ಬಿಡ್ತಾ ಇದೆ. ಏನಂತಂದರೆ ಅದಕ್ಕೆ ಯಾಕಂದರೆ ನಾವೇನು ತಿಳ್ಕೊಬಿಟ್ಟಿದ್ವಿ, ಬಾಡಿನೇ ನಾನು ಅಂತ ತಿಳ್ಕೊಬಿಟ್ಟಿದ್ವಿ. ಅದು ಬೆಂಕಿಲಿ ಹಾಕ್ಬಿಡ್ತಾರೆ, ಮಣ್ಣಲ್ಲಿ ಊತಾಕ್ಬಿಡ್ತಾರೆ. ಬಟ್ ಅದಾದಮೇಲೆ ನಮ್ಗೆ ಏನು ಆತ್ಮ ಅಂತ ನನ್ನ ಪರಿಚಯನೇ ಇರಲಿಲ್ಲ. ಅದು ನನಗೆ ಜಾಸ್ತಿ ಇದರಲ್ಲಿದ್ದಾಗ, ಖುಷಿಲಿದ್ದಾಗ ಅದೇ ಫೀಲಿಂಗ್ ಬರ್ತಾಯಿತ್ತು. ಅಯ್ಯೋ ಇಷ್ಟೊಂದು ಖುಷಿಯಾಗಿದ್ವಿ, ಅವ್ರ ಜೊತೆ ಹಂಗೆ ಮಾತಾಡ್ಕೊಂಡಿದ್ದೀವಿ, ಖುಷಿ ಇದ್ದಾಗಲೇ ಹಂಗೆ ಆಗ್ತಾಯಿತ್ತು. ಆಮೇಲೆ ಇಲ್ಲಿ ಬಂದ ಮೇಲೆ ಆತ್ಮ ಅವಿನಾಶಿ ಅಂತಂದಾಗ ಜನ್ಮಾಂತರದಿಂದ ಪಾಪ ಕರ್ಮ ಲೆಕ್ಕಾಚಾರದಲ್ಲಿ ಬಂದಿರೋದ್ರಿಂದ ಈ ಥರ ಜನ್ಮ ಸಿಕ್ಕಿರುತ್ತೆ. ಒಬ್ಬ ಶ್ರೀಮಂತ ಆಗಿ ಹುಡ್ತಾನೆ, ಒಬ್ಬರು ಬಡವರಾಗಿ ಹುಡ್ತಾರೆ. ಏನು ವ್ಯತ್ಯಾಸ ಅಂತಂದರೆ ಅವ್ರವ್ರ ಕರ್ಮದ ಲೆಕ್ಕಾಚಾರದಲ್ಲೇ ಅವರು ಹುಟ್ಟಿರ್ತಾರೆ ಅಂತ ಅಕ್ಕವ್ರು ಹೇಳಿದ್ರು. ನನಗೆ ಆವಾಗ ಹೌದು, ನಾನು ಲೌಕಿಕದಲ್ಲಿದ್ದಾಗ ಖುಷಿ ಇದ್ದಾಗ ನನಗೆ ಏನಾಯ್ತಿತ್ತು, ಈ ಖುಷಿ ಮತ್ತೆ ಪಡೆಯೋಕ್ಕಾಗಲ್ಲ ಅಂತ ಇದೆ. ಅಯ್ಯೋ ನನ್ನ ಆತ್ಮ ಅವಿನಾಶಿ ಅಂದಮೇಲೆ ಇನ್ನು ನನಗೆ ತುಂಬ ಜೋಶ್ ಬಂತು. ಅಯ್ಯೋ ನಾನು ಅವಿನಾಶಿ, ನಾನು ಉಮಂಗ, ಉತ್ಸಾಹ, ಇನ್ನು ಖುಷಿ, ನಶೆ ಹೌದು ಇನ್ನು ನಿಮಗೆ ಜಾಸ್ತಿ ಆಯಿತು. ಹೌದು, ನನ್ನ ಆತ್ಮ ಅವಿನಾಶಿ ಅಲ್ಲ, ಯಾಕಂದರೆ ನಾನು ಇನ್ನೊಂದು ಶರೀರ ತೊಗೊಳ್ತೀನಿ. ಭಗವಂತ ಜ್ಞಾನ ಹೇಳಿದೇನು, ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರದಲ್ಲಿ ಆತ್ಮ ಪ್ರವೇಶ ಮಾಡುತ್ತೆ ಅಂತ ಹೇಳ್ತಾರೆ. ಅದರಿಂದ ನನಗೇನಾಯ್ತು ಅಂದರೆ, ಅಯ್ಯೋ ನನ್ನ ಸಾವಿಲ್ಲಪ್ಪ, ನನಗೆ ಈ ಶರೀರಕ್ಕೆ ಮಾತ್ರ ಸಾವಿದೆ, ಆತ್ಮ ಅವಿನಾಶಿ ಅಂತ ಹೇಳಿದ್ಮೇಲೆ ನನಗೆ ತುಂಬಾ ಲೌಕಿಕಕ್ಕಿಂತ ಅಲೌಕಿಕ ನನಗೆ ತುಂಬ ಇಷ್ಟ ಆಯಿತು. ನೀವು ಹೇಳ್ತಾ ಇದ್ರಿ ನಿಮ್ಮ ಬ್ರದರ್ ನಿಮಗೆ ಈ ಜ್ಞಾನ ಮಾರ್ಗದಲ್ಲಿ ಕರೆದುಕೊಂಡು ಹೋದರು ಅಂತ ಹೇಳಿ. ಸೊ ಮೊದಲನೇ ದಿನ ಅಲ್ಲಿನ ಒಂದು ಸದಸ್ಯರಿರ್ಬೋದು, ಅವರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇತ್ತು? ಅಂದರೆ ಪ್ರತಿಕ್ರಿಯೆ ಅಂತಂದರೆ ಬಂದರು, ಸ್ಟಾರ್ಟಿಂಗ್ ಬಂದಾಗ ನಾನು ಕ್ಲಾಸ್ ಹಾಲ್ಗೆ ಡೈರೆಕ್ಟ್ ಬಂದೆ. ಅದಕ್ಕೆ ಅಣ್ಣವ್ರಿಗೆ ಕೋರ್ಸ್ ಆಗಿದೆ ಅಂದರು. ಇಲ್ಲ ಅಕ್ಕ, ಕೋರ್ಸ್ ಆಗಿಲ್ಲ ಅಂತಂದರು. ಆಮೇಲೆ ಅಕ್ಕವರು ಕರೆದುಬಿಟ್ಟು ಫಸ್ಟು 7 ದಿನ ಕೋರ್ಸ್ ಆಗಬೇಕಣ್ಣ ಅವರೇ, ಆಮೇಲೆ ಅಲ್ಲಿ ಜ್ಞಾನ ಏನೇನಿಂದ ಅರ್ಥ ಆಗುತ್ತೆ ಅಂತ ಹೇಳಿದ್ರು. ಫಸ್ಟ್ ದಿನವೇ ಆತ್ಮದ ಬಗ್ಗೆ ಪರಿಚಯ ಕೊಟ್ಟರು. ಆಮೇಲೆ ಆತ್ಮದ ಬಗ್ಗೆ ಪರಿಚಯ ಕೊಟ್ಟಮೇಲೆ ಆತ್ಮ ಪರಿಚಯ ಕೊಟ್ಟರು. ಆಮೇಲೆ ಅಕ್ಕವರು ಏನೋ ಒಂದು ಟೋಲಿ ತಂದು ಕೊಟ್ಟರು, ಅಣ್ಣ ಪ್ರಸಾದ ತೊಗೊಳ್ಳಿ ಅಂತ. ಪ್ರಸಾದ ತಿಂದ್ಕೊಂಡು ಅವರು ಹೇಳಿದ್ದು ನನಗೆ ತುಂಬ ನಿಶ್ಚಯ ಆಯಿತು. ಆತ್ಮ ಅಂತಂದರು. ಆತ್ಮದ ಬಗ್ಗೆ ಒಂದು 1/2 hour ಕ್ಲಾಸ್ ಮಾಡಿದ್ರು. ನಾನು ವಾದ ಮಾಡೋಕ್ಕೆ, ಆತ್ಮ ಅನ್ನೋದು ಇದೆಯಾ ಇಲ್ಲ ಅಂತ ನಾನು ಆ ಮನಸ್ಸಲ್ಲೇ ನನಗೆ ಗೊಂದಲ. ಬಟ್ ಅವರು ಬಿಡಿಸಿ ಪಿನ್ ಟು ಪಿನ್ನು ಎಲ್ಲನೂ ಬಿಡಿಸಿ ಹೇಳಿದ್ರು. ಆಗಲೇ ನಂಗೆ ನಿಶ್ಚಯ ಆಯಿತು. ಆತ್ಮದ ಪ್ರತಿಯೊಂದು ನಿಮಗೆ ಏನೆಲ್ಲ ಗೊಂದಲಗಳಿತ್ತು, ಅಲ್ಲಿಗೆ ನೀವು ಆ ಪ್ರಶ್ನೆಗಳಿಗೆ ಸಮಾಧಾನವನ್ನು ತಿಳಿದು ನಿಮಗೆ ಇನ್ನು ನಿಶ್ಚಯವನ್ನಂಥದ್ದು ಜಾಸ್ತಿ ಆಯಿತು ಅಂತ ನೀವು. ಅದರಲ್ಲೂ ಅಲ್ಲದೆ ಅಕ್ಕವರು ಯಾರೇ ಚಿಕ್ಕವರೇ ಆಗಲಿ ದೊಡ್ಡವರೇ ಆಗಲಿ ಅಣ್ಣವರೇ ಅಕ್ಕವರೇ ಅಂತ ಕರೀತಾರೆ. ಅಂದರೆ ನಾನು ಇದೇ ನನ್ನ ಚಿಕ್ಕವ್ರು ಗೌರವವನ್ನು ಕೊಟ್ಟು, ನಾನು ಇನ್ನೂ ಚಿಕ್ಕವ್ರು ನನ್ನ ಅಣ್ಣವರೇ ಅಂತ ಕರೀತಿದ್ದಾರಲ್ಲ ಅವರು ಅಂತ ನನಗೆ ಇದಾಯಿತು. ಆಮೇಲೆ ಸೋಫಾ ಮೇಲೆ ಕೂತ್ಕೊಳ್ಳಿ ಅಂತ, ನಿಮ್ಮ ಹತ್ರ ಮುಂದೆ ನಾವು ಕೂತ್ಕೊಳ್ಳೋಕ್ಕಾಗತ್ತೆ ಅಂತ ನಾನೇ ಒಂದು ಸ್ವಲ್ಪ ಇದಾಯಿತು. ಬಟ್ ಅವರೇನಾದ್ರು ಇಲ್ಲ ಕೂತ್ಕೊಳ್ಳಿ, ಕೋರ್ಸ್ ಕೊಡ್ತೀವಿ, ಇದೆಲ್ಲ ಭಗವಂತನ ಜ್ಞಾನ ಹೇಳ್ತಾ ಇದ್ದೀವಿ, ಇಲ್ಲಿ ಎಲ್ಲರೂ ಸರಿ ಸಮಾನರೇ, ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ, ಇಲ್ಲಿ ಯಾರು ಬೇಕಾದ್ರೂ ಬಂದು ಜ್ಞಾನ ತಿಳ್ಕೊಬೋದು ಅಂತ ಅವ್ರು ಹೇಳು. ಸೊ ಅಣ್ಣವರೇ, ನೀವು ಸುಮಾರು 10 ವರ್ಷಗಳಿಂದ ನಿಮ್ಮ ಈ ಜ್ಞಾನ ಮಾರ್ಗದಲ್ಲಿ ನಡೀತಾ ಇದ್ದೀರ. ನಿಮ್ಮ ಒಂದು ಹೆಡ್ ಕ್ವಾರ್ಟರ್ಸ್ ಏನಿದೆ, ಮೌಂಟ್ ಅಬು ಅಂತ ಏನು ಹೇಳ್ತೀವಿ, ಅಲ್ಲಿ ಯಾವತ್ತಾದರೂ ಹೋಗಿ ಬಂದಿದ್ದೀರಾ? ಹೋಗಿದ್ದೇವೆ, ಸುಮಾರು ಒಂದು 7-8 ಟೈಮ್ ಹೋಗಿದ್ದೀನಿ. ಮತ್ತು ಅಲ್ಲಿಯ ಒಂದು ಅನುಭವ ಹೇಗಿದೆ? ಅಲ್ಲಿ ಸ್ಟಾರ್ಟಿಂಗು ಇಳಿದ ಮೇಲೆ ಅಂದರೆ ಸ್ಟಾರ್ಟಿಂಗು ಅಂದರೆ ಮಧುಬನಕ್ಕೆ ಹೋಗ್ಬೇಕಾದ್ರೆ ಒಂದು ಇದಾಯಿತು, ಟ್ರೈನ್ ಮಿಸ್ ಆಯಿತು. ಅಕ್ಕವರು ಒಬ್ಬರು ಇದ್ದರು, ಅವರು ಅಮ್ಮ ತಂಗಿ ಅವರಿದ್ದಾರೆ, ಅವರಿಂದ ಟ್ರೈನ್ ಮಿಸ್ ಆಯಿತು. ಬಟ್ ಏನಪ್ಪ ಅಂತಂದರೆ ನನಗೆ ನಿಶ್ಚಯ ಏನಂತಂದರೆ ಭಗವಂತನ ವಿಲೀನ ಮಾಡಲೇಬೇಕು. ಒಂದು ದಿನ ಸೋಮವಾರ ಹೋಗ್ಬೇಕಾಗಿ ಟ್ರೈನ್ ಮಿಸ್ ಆಗಿ ಬುಧವಾರ ಹೋದ್ವಿ. ಅಲ್ಲಿ ಇಳಿದ್ವಿ, ಎಲ್ಲ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡಿದ್ರು. ಆಮೇಲೆ ಎಷ್ಟು ಕ್ಲೀನಾಗಿ, ಕಟು ಶಬ್ದಗಳೇ ಇಲ್ಲ, ಎಲ್ಲ ಮಧುರತೆ. ಕಟು ಶಬ್ದಗಳೇ ಇಲ್ಲ. ನಾವು ಲೌಕಿಕದಲ್ಲಿ ಮಾತಾಡ್ತೀವಿ, ಅದರ ಮಾತೇ ಇಲ್ಲ. ಅದು ಅಣ್ಣವರೇ ಈಗ ಬಂದ್ರಾ,
ನಾನು ಪರಿಚಯ ಇರೋರೆಲ್ಲ ಅಣ್ಣವರೇ ಬನ್ನಿ ನೀವು ಒಂದು ಆತ್ಮಿಕ ಭಾವನೆ ಇದೆಯಲ್ಲ, ಆ ಭಾವನೆನ ಎಲ್ಲೂ ನಾವು ನೋಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ ಹೋದಾದ್ಮೇಲೆ ಸ್ನಾನ ಮಾಡ್ಕೊಂಡು ಊಟ ಮಾಡಿಕೊಂಡು ಊಟ ಮಾಡ್ತಾರೆ. ಸೈಲೆಂಟ್ ಅಂದರೆ ಎಷ್ಟು ಸೈಲೆಂಟ್ ಇರುತ್ತೆ ಅಂದರೆ ತುಂಬಾ ಸೈಲೆಂಟ್ ಇರುತ್ತೆ. ಆ ತಟ್ಟೆ ಸೌಂಡ್ ಬಿಟ್ಟು ಮನುಷ್ಯ ಮಾತುಗಳೇ ಕೇಳಿಸಲ್ಲ. ಎಲ್ಲ ಮೌನದಲ್ಲಿದ್ದು ಊಟ ಮಾಡ್ತಾರೆ. ಭಗವಂತನ ಜ್ಞಾನ ಮಾಡಿಕೊಂಡು ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅಂದರೆ ಒಂಥರ ಅದೊಂದು ಕುಟುಂಬದ ಥರ ಇರುತ್ತೆ. ನಾವು ಎಲ್ಲ ಒಂದು ನಮ್ಮ ಕುಟುಂಬದ ಇಷ್ಟು ದೊಡ್ಡ ಕುಟುಂಬ, ದೊಡ್ಡ ಪರಿವಾರ ಕುಟುಂಬದಲ್ಲಿ ಇದ್ದೀವಿ ನಾವು ಅನ್ನೋ ಒಂದು ಫೀಲಿಂಗ್ ಆಗುತ್ತೆ. ಮತ್ತು ಅಣ್ಣ ನೀವು ಹೇಳ್ತಾರೆ ಈಗ ಮಧುಬನ ಅನ್ನುವಂಥದ್ದು ಮೌಂಟ್ ಆಬುದಲ್ಲಿ ಏನಿದೆ ಮಧುಬನ್ ಅಂತ ಹೇಳಿ, ಅಲ್ಲಿ ಹೇಳ್ತಾರೆ ಎಲ್ಲರೂ ಕೂಡ ಶ್ವೇತ ವಸ್ತ್ರಧಾರಿಗಳಾಗಿದ್ದರು, ಮಾತಲ್ಲಿ ಕೂಡ ಮಧುರತೆ ಇತ್ತು ಅಂತ ಹೇಳಿ. ಮತ್ತು ಅಲ್ಲಿಂದ ನೀವು ತಿರುಗಬೇಕು ಅಂದರೆ ರಿಟರ್ನ್ ಬರೋವಾಗ ಅದರ ಒಂದು ಅನುಭವ ಹೇಗಿತ್ತು? ಅಲ್ಲಿಂದ ಬರಬೇಕಾದ್ರೆ ಬರೋಕ್ಕೆ ಮನಸ್ಸಿಲ್ಲ ಈ ಕಡೆಗೆ, ಆದರೂ ಕರ್ತವ್ಯ ಇರುತ್ತಲ್ಲ ಒಂದು, ಅಲ್ಲಿಂದ ಬರೋಕ್ಕೂ ಮನಸ್ಸಿಲ್ಲ, ಅಲ್ಲೇ ಇದ್ಬಿಡೋಣ ಒಂದು ಇದಿತ್ತು. ಆದರೂ ಲೌಕಿಕಲ್ಲಿ ಅಪ್ಪ ಅಮ್ಮ ಎಲ್ಲ ಇದ್ದಾರೆ, ಅವ್ರನ್ನೂ ನೋಡ್ಕೋಬೇಕಲ್ವ ಅಂದ್ಬಿಟ್ಟು ಮನಸ್ಸು ಇಲ್ಲ ಅಂತಂದ್ರೆ ಬಂದ್ವಿ. ಬರೋಕ್ಕಾಗ್ತಾ ಇರಲಿಲ್ಲ, ಆದರೂ ಬರೋಕ್ಕಾಗಲಿಲ್ಲ ಅಂತಂದ್ರೆ ಈಗ ಬರಲೇಬೇಕು. ನಮ್ಮ ಕರ್ಮಕ್ಷೇತ್ರ ಯಾವುದು, ಬಂದು ಕರ್ಮ ಮಾಡಲೇಬೇಕು, ಕರ್ಮವನ್ನು ಮಾಡಲೇಬೇಕು, ನಮ್ಮ ಒಂದು ಜೀವನದ ಒಂದು ಜವಾಬ್ದಾರಿಯನ್ನು ನಾವು ನಿಭಾಯಿಸಲೇಬೇಕು ಅಂತ ನೀವು ಹೇಳ್ತಾ ಇದ್ದೀವಿ. ಸೊ ನೀವು ಮಧುಬನ್ನಲ್ಲಿ ಹೋದ್ರಿ, ಅಲ್ಲಿ ದಾದಿಯರು ದೀದಿಯರಂತ ಏನೋ ಹೇಳ್ತಾರಲ್ವ, ಅಲ್ಲಿ ಅವರ ಒಂದು ಪಾಲನೆ ಮತ್ತು ಅದರ ಒಂದು ಅನುಭವದ ಬಗ್ಗೆ ನಮಗೆ ತಿಳಿಸಿ. ಫಸ್ಟ್ ಟೈಮು ಹೋದಾಗ ಜಾನಕಿ ದಾದಿ ಅವರು ಇನ್ನೂ ಬಂದಿರಲಿಲ್ಲ. ದಾದಿ ಬರ್ತಾರೆ ಅಂತ ಎಲ್ಲ ಕಾಯ್ಕೊಂಡಿದ್ರು. ಆವಾಗ ಸ್ವಲ್ಪ ಪಿಸಿ ಅದು ಮಾತಾಡ್ತಾಯಿದ್ರು. ದಾದಿ ಬಂದರೆ ಏಕ್ದಮ್ಮು ಫುಲ್ಲು ಸೈಲೆಂಟು. ಅವರು ಕ್ಲಾಸ್ ಮಾಡ್ತಾಯಿದ್ರೆ ಒಂದು ಅದ್ರನ್ನ ಅನುಭವ ಮಾಡ್ಕೊಬಿಟ್ರೆ ಎಷ್ಟೋ ಬಲ ಬಂದಂಗೆ ಇರ್ತಾಯಿತ್ತು. ಅಂದರೆ ಅವ್ರಿಗೆ ಒಂದು ಪಾಯಿಂಟ್ನ ತಗೊಂಡು 10 ವಿಚಾರ ಹೇಳ್ತಾರೆ. ಒಂದು ಪಾಯಿಂಟ್ ತೊಗೊಂಡು 10 ವಿಚಾರ, ಆತ್ಮದ ಬಗ್ಗೆ ಆಗಲಿ, ನಾವು ಹೆಂಗಿರಬೇಕು, ನಮ್ಮವ್ರನ್ನ ನೋಡಿದಾಗ ಹೆಂಗೆ ಅವ್ರ ಹತ್ರ ಆತ್ಮಿಕ ದೃಷ್ಟಿ ಅದನ್ನು ಅಂದರೆ ಅವರು ಒಂದು ಪಾಯಿಂಟ್ ತೊಗೊಂಡು ನಾವು ಹೆಂಗೆ ಇರಬೇಕು ಜೀವನದಲ್ಲಿ ಅನ್ನೋದನ್ನ ಪಿನ್ನು ಬಿಡಿಸಿ ಹೇಳಿದ್ರು. ಅಂದರೆ ನನಗೆ ಇಷ್ಟು ಇದೆಲ್ಲ ಮಾಡೋಕ್ಕಾಗುತ್ತಾ ಅಂತ. ಯಾಕೆ ಮಾಡೋಕ್ಕಾಗಲ್ಲ, ಮಾಡೋರೇ ಇದ್ದಾರೆ. ಆ ದಾದಿ ಮಾತಾಡ್ತಾರಲ್ಲ, ಆ ವಯಸ್ಸಲ್ಲಿ ಅಷ್ಟು ಉಮಂಗ ಉತ್ಸಾಹ ಇರುತ್ತೆ. ನಾನು ಈ ವಯಸ್ಸಲ್ಲಿ ಅವ್ರಿಗೆ ಇಷ್ಟು ಉಮಂಗ ಉತ್ಸಾಹ ಇದೆ ಅಂತಂದರೆ ನಮ್ಮ ಹತ್ರ ಯಾಕೆ ಬರಬಾರ್ದು? ನಾವು ಇನ್ನೂ ಯುವಕರು, ನಮಗೂ ಇನ್ನೂ ಉಮಂಗ ಉತ್ಸಾಹ ಜಾಸ್ತಿ ಆಯಿತು ಅವ್ರಿಗೆ ನೋಡಿ. ಆಮೇಲೆ ಅಣ್ಣವ್ರೊಂದು ಕ್ಲಾಸ್ ಮಾಡಿದ್ರು, ರಾಜುಬೈ ಅಂತ, ಮುರಳಿ ರಾಜುಬೈ. ಅವರು ಹೇಳಿದ್ರು, ತುಂಬ ಚೆಂದಾಗಿತ್ತು ಜ್ಞಾನ. ಏನಂತಂದರೆ ಈ ಈಶ್ವರ್ಯ ಜ್ಞಾನದಲ್ಲಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತೆ, ವಿಶೇಷತೆ ಇರುತ್ತೆ. ಭಗವಂತ ನಿಮ್ಮನ್ನು ಇದು ಮಾಡಿದ್ದಾನೆ ಅಂದರೆ, ಆರಿಸ್ಕೊಂಡಿದ್ದಾನೆ ಅಂದರೆ ನಿಮ್ಮಲ್ಲೂ ಏನೋ ವಿಶೇಷತೆ ಇದೆ. ಭಗವಂತ ವಿಶೇಷತೆ ಇರೋ ಮಕ್ಕಳನ್ನೆಲ್ಲ ಆರಿಸ್ಕೊತಾ ಇದ್ದಾರೆ ಅಂತ ಹೇಳಿದ್ರು. ಹೌದು, ನನ್ನಲ್ಲಿ ಏನು ವಿಶೇಷತೆ ಇದೆ ಅಂತಂದರೆ, ನಾನೇನು ವಿಶೇಷತೆ ಅಂತಂದ್ರೆ ನನ್ನಲ್ಲಿ ಭಗವಂತ ಏನು ವಿಶೇಷತೆ ಕಂಡು ಹಿಡ್ಕೊಂಡ್ರೆ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಹೋದ್ಮೇಲೆ ತುಂಬಾ ನಮಗೆ ಕ್ಲಾಸ್ ಆಗ್ಬೋದು, ಯೋಗ ಆಗ್ಬೋದು, ಟೈಮ್ ಟು ಟೈಮ್ ಊಟ ಆಗ್ಬೋದು, ಒಂಥರ ರಿಲ್ಯಾಕ್ಸ್ ಮೈಂಡ್ ಆಗೋಗಿತ್ತು. ಅಲ್ಲಿ ಬಂದಮೇಲೆ ತುಂಬ ಶಕ್ತಿಶಾಲಿ ಆಯಿತು. ಸೊ ನೀವು ಹೇಳ್ತಾ ಇದ್ರಿ, ನೀವು ಮಧುಬನಕ್ಕೆ ಹೋದಾಗ ನೀವು ಈ ಥರ ಎಲ್ಲ ನಿಮ್ಮ ಪರಿಸ್ಥಿತಿಗಳ ಲೋಕದಲ್ಲೇ ಇದ್ವಿ ಅಂತ ಹೇಳಿ, ನೀವು ಯೋಗ ಮಾಡುವಾಗ ಅದರ ಒಂದು ಅನುಭವದ ಬಗ್ಗೆ ನಮಗೆ ತಿಳಿಸಿ. ಅಂದರೆ ಯೋಗ ಮಾಡಬೇಕಾದ್ರೆ ಯಾವ ರೀತಿ ಅನುಭವವನ್ನು ಮಾಡಬೇಕು, ಯಾವ ರೀತಿ ಯೋಗವನ್ನು ಜೋಡಿಸಬೇಕು ಅಂತ, ಯಾವ ರೀತಿ ಯೋಗವನ್ನು ಮಾಡಬೇಕು ಅಂತ. ಯಾಕಂದರೆ ನಾವು ಲೌಕಿಕದಲ್ಲಿ ನಾವು ಕೇಳ್ತೀವಿ ನಾನಾ ಥರ ಯೋಗಗಳಿದೆ, ಇದು ಏನೋ ನಮಗೆ ನೀವು ಹೇಳ್ತಾ ಇದ್ದಾಗ ನಮಗೂ ಒಂಥರ ಆಸಕ್ತಿ ಜಾಸ್ತಿ ಆಗ್ತಾಯಿದೆ, ಯಾವ ಥರ ಯೋಗವನ್ನು ಮಾಡಬೇಕು ಅನ್ನೋವಂಥದ್ದು. ನಮ್ಮ ವೀಕ್ಷಕರು ಕೂಡ ನಿಮ್ಮ ಅನುಭವವನ್ನು ಕೇಳೋದಕ್ಕೆ ಇಚ್ಛಿಸುತ್ತಿದ್ದೇವೆ. ಅಂದರೆ ಯೋಗ ಮಾಡಬೇಕಾದ್ರೆ ನಾವು ಚೇರ್ ಮೇಲೆ ಕೂತ್ಕೋತೀವಿ, ಒಬ್ಬೊಬ್ಬರು ಕೆಳಗಡೆ ಕೂತ್ಕೋತಾರೆ. ಅಂದರೆ ಏನಪ್ಪ ಅಂದರೆ ನಮ್ಮದು ಅಂತ ಒಂದು ಸೂಕ್ಷ್ಮ ಶರೀರ ಇರುತ್ತೆ. ಸೂಕ್ಷ್ಮ ಶರೀರ ಅಂತ ಅಂದರೆ ಸೂಕ್ಷ್ಮ ಶರೀರ ಅಂದರೆ ಸೂಕ್ಷ್ಮವತನ ಅಂತ ಅದು ಜ್ಞಾನ ಕೊಟ್ಟಿರ್ತಾರೆ. ಅಲ್ಲಿಗೆ ನಮ್ಮ ಸೂಕ್ಷ್ಮ ಶರೀರ ಹೋಗ್ತೀವಿ. ಯಾವ ಮನಸ್ಸು ಬುದ್ಧಿಯಿಂದ ನಿಮ್ಮ ಸೂಕ್ಷ್ಮ ಶರೀರನ ಅಲ್ಲಿ ಹೋಗ್ತೀವಿ. ಸೂಕ್ಷ್ಮವತನದಲ್ಲಿ ಫುಲ್ಲು ವೈಟ್ ಆ್ಯಂಡ್ ವೈಟ್ ಇದಿರುತ್ತೆ. ಅಲ್ಲಿ ಭಗವಂತ ಅಂದರೆ ಬ್ರಹ್ಮಬಾಬ ಬಾಬ್ದಾದ ಅಂತ ಹೇಳ್ತಾರೆ. ಶಿವನ ಬ್ರಹ್ಮನ ಸೇರಿಕೊಂಡು ಬಾಬ್ದಾದ ಅಂತ ಹೇಳ್ತಾರೆ. ಅವರು
ಅವರಿಂದ ನಾವು ಶಕ್ತಿ ಪಡೆಯೋದಾಗೆ. ಶಕ್ತಿ ಅಂತಂದ್ರೆ ಏನು? ನಮಗೇನು ಕಮ್ಮಿ ಇದೆ? ಶಾಂತಿ ಕಮ್ಮಿ ಇದೆಯಾ? ಆನಂದ ಕಮ್ಮಿ ಇದೆಯಾ? ಆ ಶಕ್ತಿಗಳನ್ನ ನಾವು ಇದು ಮಾಡ್ಕೊಳ್ಳೋದು, ಆ ಭಗವಂತನಿಂದ ಪಡ್ಕೊಳ್ಳೋದು. ಯೋಗದ ಮೂಲಕ ಯೋಗದ ಮೂಲಕ ನಮ್ಮ ಆತ್ಮದಲ್ಲಿ ಏನೆಲ್ಲ ಬಲಹೀನತೆ ಇದೆ, ಏನೆಲ್ಲ ಏನೆಲ್ಲ ಕಡಿಮೆ ಇದೆ, ಅದನ್ನ ಭರ್ಪೂರಾಗಿ ಮಾಡ್ಕೊಳ್ಳೋದು. ಅಂದರೆ ಪರಿಸ್ಥಿತ ಸ್ವರೂಪ ಪರಿಸ್ಥಿತ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೆ. ಅದರಲ್ಲಿ ವಾರ್ತಾಲಾಪ ಇರುತ್ತೆ. ಅಂದರೆ ಭಗವಂತನ ತಂದೆ ಅವ್ರು ಏನಾಗಿದ್ದಾರೆ? ಜ್ಞಾನಸಾಗರ ಆಗಿದ್ದಾರೆ. ಮಾತಾಡ್ಬೋದಾ? ಹೌದು. ಬಟ್ ನೀವು ಶರೀರ ಇಲ್ಲದಿರ ಹೇಗೆ ಮಾತಾಡೋದಕ್ಕೆ? ಅಂದರೆ ಆತ್ಮ ಬಂದು ಅನುಭವ ಮಾಡ್ತಾ ಇರೋದು. ಇಲ್ಲಿ ನಾವು ಶರೀರದಲ್ಲೇ ಇರ್ತೀವಿ, ಬಟ್ ಅನುಭವ, ಈ ಯೋಗ ಅಂತಂದರೆ ಅನುಭವ ಮಾಡಬೇಕು. ಯೋಗ ಅನ್ನುವಂಥದ್ದೇ ಅನುಭವ ಮಾಡೋವಂಥದ್ದು. ಈಗ ನಾನು ಸೂಕ್ಷ್ಮ ಶರೀರ ಅಂತಂದರೆ ವೈಟ್ ಆ್ಯಂಡ್ ವೈಟ್ ಇರುತ್ತೆ. ಆ ಶರೀರದಲ್ಲಿ ಆತ್ಮನೂ ಇರುತ್ತೆ, ಸೂಕ್ಷ್ಮ ಶರೀರದಲ್ಲಿ ಆತ್ಮನೂ ಇರುತ್ತೆ. ಬಟ್ ಅಲ್ಲಿ ಸೂಕ್ಷ್ಮವತನಕ್ಕೆ ಹೋಗಿ ಅದಾದಮೇಲೆ ಅಲ್ಲಿ ವಾರ್ತಾಲಾಪ ಮಾಡಿಕೊಂಡು ಶಕ್ತಿ ಪಡ್ಕೊಂಡು ಅಲ್ಲಿಂದ ಮತ್ತೆ ಬಿಂದು ಸ್ವರೂಪ ಹೋಗ್ತೀವಿ ಯೋಗ ಮಾಡಬೇಕಾದ್ರೆ. ಈಗ ನೀವು ಹೇಳಿದ್ರಿ ಸೂಕ್ಷ್ಮ ಶರೀರ ಅಂತ ಹೇಳಿ, ಮತ್ತೆ ಇದು ಬಿಂದು ಸ್ವರೂಪ ಅನ್ನುವಂಥದ್ದು ಏನು? ಬಿಂದು ಅಂತ ಅಂದರೆ ಆತ್ಮ ಬಂದು ಬಿಂದು ಸ್ವರೂಪವಾಗಿರುತ್ತೆ. ಅದರಲ್ಲೇ ಮನಸ್ಸು, ಬುದ್ಧಿ, ಸಂಸ್ಕಾರ ಅನ್ನೋದಿರುತ್ತೆ. ಆತ್ಮದಲ್ಲಿ ಒಂದು ಮನಸ್ಸು, ಬುದ್ಧಿ, ಇನ್ನೊಂದು ಸಂಸ್ಕಾರ ಇರುತ್ತೆ. ಅಲ್ಲಿಂದ ಆ ಸೂಕ್ಷ್ಮವತನದಿಂದ ಮತ್ತೆ ಪರಂಧಾಮ ಅಂದರೆ ಶಿವ ಅಂದರೆ ಬ್ರಹ್ಮತತ್ವ, ಆತ್ಮಗಳ ಲೋಕ ಅಂತ ಅದೊಂದು ಇದೆ. ಆ ಪರಂಧಾಮ ಅಂದರೆ ಕೆಂಪು ವಾತಾವರಣ. ಅಲ್ಲಿ ವಾತಾವರಣದಲ್ಲಿ ಸರ್ವ ಆತ್ಮರ ಪಿತ ನಿರಾಕಾರ ಶಿವ ಪರಮಾತ್ಮ ಇದ್ದಾರೆ. ಅವ್ರನ್ನ ಹೋಗಿ ಟಚ್ ಮಾಡಬೇಕು ಆ ಯೋಗದಲ್ಲಿ. ಈ ರೀತಿ ನಿಮ್ಮ ಅನುಭವವನ್ನು ಮಾಡಬೇಕು. ನಾನು ಆತ್ಮ ಬಿಂದು ಆಗಿದ್ದೀನಿ ಅಂತ ತಿಳಿದು ಆತ್ಮದಲ್ಲಿ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳು, ಈ 3 ಶಕ್ತಿ ಇರುತ್ತೆ. ಈ ಜ್ಞಾನ ಮಾರ್ಗದಲ್ಲಿ ಯೋಗವನ್ನು ಮಾಡುವಾಗ ಏನು ಒಂದು ಮೊದಲನೆಯದು ಸೂಕ್ಷ್ಮ ಶರೀರವನ್ನು ಧಾರಣೆಯನ್ನು ಮಾಡಿಕೊಳ್ಳುವಂಥದ್ದು. ಆನಂತರ ಯೋಗದಲ್ಲಿ ಅನುಭವ ಏನು ಮಾಡಬೇಕು? ಬಿಂದುವಿನ ಅನುಭವವನ್ನು ಮಾಡಬೇಕು. ಆನಂತರ ಸೂಕ್ಷ್ಮವತನದಿಂದ ಇಲ್ಲಿ ಬ್ರಹ್ಮಲೋಕ, ಪರಮಧಾಮ. ಪರಮಧಾಮಕ್ಕೆ ಹೋಗಿ ಬಿಂದುವಿನ ರೂಪವನ್ನು ತೆಗೆದುಕೊಂಡು ಆತ್ಮಿಕ ತಂದೆ, ಸರ್ವ ಆತ್ಮಗಳ ತಂದೆ, ಪರಂಪಿತ ಪರಮಾತ್ಮ ಅಂತ ಏನು ಹೇಳ್ತಾ ಇದ್ದೀರಾ, ಅವರ ಜೊತೆ ಮಾತನಾಡುವಂಥ. ಅವ್ರ ಹತ್ರ ಏನಂದರೆ ಅನೇಕ ಶಕ್ತಿ ಇದೆ. ಏನಂದರೆ ನಮ್ಮ ಒಳಗಡೆ ಇರೋ ಕಲ್ಮಶ ಅಂದರೆ ಬಲಹೀನತೆಗಳು ಏನಿದೆ, ಆ ತಂದೆಗೆ ನಾವು ಹೇಳ್ಬಿಡಬೇಕು, ನನ್ನ ಹತ್ರ ಈ ಥರ ಬಲಹೀನತೆ ಇದೆ, ಅಲ್ಲಿಗೆ ಅರ್ಪಣೆಯನ್ನು ಮಾಡುವಂಥದ್ದು ಅಂತ ನೀವು ಹೇಳ್ತಾ ಇದ್ದೀರಿ. ಈ ಥರ ನನಗೆ ಬೇಡ, ಈ ಥರ ಬಲಹೀನತೆ ಬೇಡ ನನಗೆ ಅಂತ ಅಂದಾಗ ನಮಗೆ ಶಕ್ತಿ ತುಂಬುತ್ತೆ. ಅಲ್ಲಿ ತಂದೆ ಹತ್ರ ನಾವು ಹೇಳ್ಕೊಂಡಾಗ ಅವ್ರು ಸರ್ವಶಕ್ತಿವಂತ, ನಮಗೂ ಶಕ್ತಿ ತುಂಬ್ತಾರೆ. ಅಂದರೆ ಬಿಂದು ಸ್ವರೂಪ ಅಂತಂದರೆ ತುಂಬ ಏಕ್ದಮ್ ಸೈಲೆಂಟಾಗಿರುತ್ತೆ. ಅಲ್ಲಿ ಏನೋ ಒಂದು ವಾರ್ತಾಲಾಪ ಇರೋದಿಲ್ಲ, ಯಾವುದು ಇರೋದಿಲ್ಲ. ಅಂದರೆ ಶಾಂತಿಯ ತುಂಬ ಶಾಂತಿಯಾದ ಶಾಂತಿ. ಅಂದರೆ ಭಗವಂತನ ಒಂದು ಮನಸ್ಸು, ಬುದ್ಧಿಯಿಂದ ನಾವು ಅದನ್ನು ನೆನಪು ಮಾಡ್ತೀವಿ, ಆ ಧಾಮಕ್ಕೆ ನಾವು ಹೋಗ್ತೀವಿ. ಏಕಾಗ್ರತೆ. ಅಣ್ಣ, ನೀವು ಹೇಳ್ತಾ ಇದ್ರಿ ಈ ಜ್ಞಾನ ಮಾರ್ಗದಲ್ಲಿ ನೀವು 10 ವರ್ಷಗಳಿಂದ ನೀವು ನಡೀತಾ ಇದ್ರಿ ಅಂತೇಳಿ. ನೀವು ಈ ಸೇವಾ ಸ್ಥಾನಕ್ಕೆ ಹೋದಾಗ ನೀವು ಏನೆಲ್ಲ ಕರ್ಮಣ ಸೇವೆಯನ್ನು ಮಾಡ್ತಾ ಇದ್ರಿ? ಅಂದರೆ ಕರ್ಮಣ ಸೇವೆಯನ್ನು ನಾವು ಜಾಸ್ತಿ ಮಾಡ್ತಾಯಿದ್ವಿ. ಧನ ಸೇವೆ ಅಂತೂ ಏನು ಅಷ್ಟೇನಿಲ್ಲ ನಮ್ಮ ಹತ್ರ. ಕರ್ಮಣ ಸೇವೆ ಅಂದರೆ ಇರುತ್ತೆ. ಅವರು ಅದು ಫಂಕ್ಷನ್ ಮಾಡಿದಾಗ ಅಲ್ಲಿ ಹೆಲ್ಪ್ ಮಾಡೋದು, ಅದು ಇದು ಸಣ್ಣ ಪುಟ್ಟ ಸೆಂಟ್ರು ಇದಿರುತ್ತೆ. ಅವ್ರ ಸೇವೆ ಹೇಳ್ತಾರೆ, ಸೇವೆ ಮಾಡೋದು. ಸೇವೆಯಿಂದನೇ ಭಾಗ್ಯ ಬರುತ್ತೆ. ಸೇವೆಯಿಂದ ಭಾಗ್ಯವನ್ನು ನಾವು ಬರುತ್ತೆ. ಯಾಕಂದರೆ ಭಗವಂತನ ಯಜ್ಞದಲ್ಲಿ ನಾವು ಸೇವೆ ಮಾಡ್ತೀವಿ ಅಂದರೆ ನಾವು ಆ ಥರ ಚಾನ್ಸ್ ಯಾರಿಗೂ ಸಿಕ್ಕಲ್ಲ. ಅದು ಗೋಲ್ಡನ್ ಚಾನ್ಸ್. ವಂಡರ್ಫುಲ್. ಯಾಕಂದರೆ ಈ ಗೋಲ್ಡನ್ ಚಾನ್ಸು ಸಂಗಮ ಯುಗದಲ್ಲೇ ಸಿಗುತ್ತೆ, ಸತ್ಯಯುಗದಲ್ಲೂ ಸಿಕ್ಕಲ್ಲ. ಭಗವಂತ ಸಿಕ್ಕದೆ ಸಂಗಮ ಯುಗದಲ್ಲಿ. ಅವ್ರು ಸೇವೆ ಮಾಡೋದು ಇನ್ಯಾರು ಸೇವೆ ಮಾಡೋಕ್ಕಾಗತ್ತೆ ನಾವು? ಮತ್ತು ನೀವು ಈ ಆಧ್ಯಾತ್ಮಿಕ ಒಂದು ಜೀವನದಲ್ಲಿ ಅಂದರೆ ಈ ಜ್ಞಾನಕ್ಕೆ ಬರುವ ಮುನ್ನ, ಆ ನಂತರ ಈ ಜ್ಞಾನಕ್ಕೆ ಬಂದ ನಂತರ ನಿಮ್ಮ ಜೀವನದ ಅನುಭವವನ್ನು ನಮಗೆ ತಿಳಿಸಿ. ಯಾವ ರೀತಿ ಇದ್ರಿ ಹಿಂದೆ, ಈಗ ಜ್ಞಾನ ಮಾರ್ಗದಲ್ಲಿ ನಡೀತಾ ಈ ಒಂದು ಅನುಭವ ನಮಗೆ ತಿಳಿಸಿ. ಅಂದರೆ ಜ್ಞಾನಕ್ಕೆ ಬರೋಕ್ಕೆ ಮುಂಚೆ ನಮ್ಮದು ಕಟು ಶಬ್ದ ಇತ್ತು.
ಅಂದರೆ ಮಾತನಾಡುವಾಗ ಮಾತನಾಡೋದು ವಚನ. ಕಟು ವಚನ. ಸಂಘಗಳು ಜಾಸ್ತಿ ಸಂಘದ ರಂಗು ಅಂತ ಹೇಳ್ತಾರಲ್ಲ, ಸಂಗಿನ ರಂಗ. ಆ ರಂಗಲ್ಲಿ ನಾವು ಇದಾಗ್ಬಿಟ್ಟಿದ್ವಿ. ಅಂದರೆ ಮರ್ಯಾದೆ ಏನಂತ ಗೊತ್ತಿಲ್ಲ ನಮಗೆ. ಏನೋ ಒಂದು ಇಲ್ಲಿಗೆ ಬಂದ ಮೇಲೆ ನಾವು ತುಂಬ ಪ್ರತಿಯೊಬ್ಬರಿಗೂ ಗೌರವ ಕೊಟ್ಟು ಗೌರವ ತಗೋಬೇಕು. ಫಸ್ಟ್ ನಮ್ದು ಆತ್ಮಿಕ ಭಾವನೆ. ಹೌದು. ಗೌರವ ಕೊಡೋದು ಅಂತಂದರೆ ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವ್ರಿಗೆ ಆದ ಗೌರವ ಕೊಡಬೇಕು ಫಸ್ಟು. ಈ ಜ್ಞಾನದಿಂದ ನಾವು ತಿಳ್ಕೊಂಡಿದ್ದೇನೆಂದರೆ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು. ಅವರೆಷ್ಟೇ ಒಳ್ಳೆಯವರಾಗಲಿ ಕೆಟ್ಟವರಾಗಲಿ ನಾವು ಅವ್ರಿಗೆ ಗೌರವಿಸಿದಾಗ ಅವರು ನಮಗೆ ರಿಟರ್ನ್ ಕೊಡ್ತಾರೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೋಬಾರ್ದು. ಅವ್ರು ಹೆಂಗಾರೋ ನಮ್ಮನ್ನು ಇದು ಮಾಡ್ಕೊಳ್ಳಿ. ಬಟ್ ನಾವೇನಂದರೆ ಭಗವಂತ ನಮ್ಗೆ ಏನು ಹೇಳಿ, ಮಧುರವಾಗಿ ಮಾತಾಡಿ, ಆತ್ಮಿಕ ದೃಷ್ಟಿ ಇಟ್ಕೊಳ್ಳಿ ಅಂತ ಅಂದಾಗ ನಮ್ಗೆ ಈ ಜ್ಞಾನ ಇಲ್ಲದೇ ನಾವು ಯೋಗ ಮಾಡೋಕ್ಕಾಗಲ್ಲ. ಯಾವುದನ್ನು ಜ್ಞಾನ ಇಲ್ಲದಿರ ಏನು ನಾವು ಯೋಗವನ್ನು ಮಾಡೋಕ್ಕೆ ಸಾಧ್ಯವಿಲ್ಲ. ಜ್ಞಾನ ಫಸ್ಟು ಏನಂದರೆ ಜ್ಞಾನ ಇರಬೇಕು. ಜ್ಞಾನ ಇದ್ಮೇಲೆ ಆತ್ಮಿಕ ಜ್ಞಾನದ ಬಗ್ಗೆ ನೀವು ತಿಳಿಸ್ತಾ ಇದ್ದೀರಿ. ಹೌದು. ಈಗ ಭಗವಂತ ಹೆಂಗೆ ಈಗ ಶರೀರದಲ್ಲಿ, ಈಗ ಗುಲ್ಜಾದಾದಿ ಶರೀರದಲ್ಲಿ ಬಂದಾಗ ಎಷ್ಟು ಮಧುರವಾಗಿ ಮಾತಾಡ್ತಾರೆ. ಅಂಥ ತಂದೆ ಮಗು ನಾನು ಅಂದಮೇಲೆ ನಾನೆಷ್ಟು ಸೈಲೆಂಟ್, ಒಂಥರ ಪ್ರತಿಯೊಬ್ಬರು ನಾವು ಹೆಂಗೆ ಮಾತಾಡಬೇಕು, ಮಧುರವಾಗೇ ಮಾತಾಡಬೇಕು. ಆಗ ಸಂಘದ ರಂಗು ಏನಪ್ಪ ಅಂದರೆ ಅಲ್ಲಿಂದ ಸ್ವಲ್ಪ ಕಟ್ ಮಾಡ್ಕೊಂಡು ಬಂದು, ಯಾಕಂದರೆ ನಮ್ಮ ಜೀವನ ಏನಿದೆ ರಾಜಯೋಗದ ಜೀವನನ ನಾವು ಪಕ್ಕ ನೋಡ್ಕೋಬೇಕು. ಅತೀಂದ್ರಿಯ ಸುಖನ ಕೇಳಬೇಕಾದ್ರೆ ಗೋಪವಲ್ಲವನ ಗೋಪಿಕೆಯರನ್ನು ಕೇಳಿ ಅಂತ ಗಾಯನ ಇದೆ. ಆ ಗೋಪಿಕೆಯರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಗೋಪಿಕೆಯರು. ಆ ಅನುಭವ ನಾವು ಈಗ ಮಾಡ್ತಾಯಿದ್ದೀವಿ. ಅತೀಂದ್ರಿಯ ಸುಖ, ಭಗವಂತನ ಜೊತೆ ನಾವು ಇದ್ದೀವಿ ಅಂದಮೇಲೆ ಅತೀಂದ್ರಿಯ ಸುಖ ಇದೆ. ಅತೀಂದ್ರಿಯದ ಸುಖದ ಅನುಭವವನ್ನು ನೀವು ಮಾಡ್ತಾ ಇದ್ದೀರಿ. ಸೊ ಈ ಮಾನವನ ಜೀವನದಲ್ಲಿ ಆಧ್ಯಾತ್ಮಿಕತೆಯ ಅವಶ್ಯಕತೆ ಏನಿದೆ? ಆಧ್ಯಾತ್ಮಿಕ ಅವಶ್ಯಕತೆ ಇದೆ ಅಂತ ಏನಕ್ಕಿದೆ ಅಂತಂದರೆ, ಫಸ್ಟು ಏನಪ್ಪ ಅಂದರೆ ಇದರಲ್ಲಿ ವಯಸ್ಸಿನ ಭೇದ ಭಾವ ಇಟ್ಕೋಬಾರ್ದು. ಯಾಕಂದರೆ 60 ವರ್ಷ ಆದಮೇಲೆ ನಾವು ಹೋಗೋಣ, ಎಲ್ಲ ಮುಗ್ದಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಆಧ್ಯಾತ್ಮಿಕ ಎಲ್ಲ ಎಲ್ಲ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾಗಿ 60 ವರ್ಷ ಆದ ನಂತರ ಆಧ್ಯಾತ್ಮಿಕದ ಕಡೆ ಒಲವನ್ನು ಹೆಚ್ಚಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲೇ ಹೋದರೆ ಈ ವಯಸ್ಸೆಲ್ಲ ಏನಪ್ಪ ನಿಮ್ಮದು 60. ಈಗಿನ ಪ್ರಪಂಚ ಹೇಗಿದೆ ಅಂದರೆ 60 ವರ್ಷ ಅಲ್ಲ, 50 ವರ್ಷ ಬದುಕೋರು ಇಲ್ಲ, ಎಂತ ಚಿಕ್ಕ ವಯಸ್ಸಲ್ಲೇ ಶರೀರ ಬಿಡ್ತಾ ಇದ್ದಾರೆ. ಬಟ್ ಅದು ನಾವು 60 ವರ್ಷ ಅಂತಂದರೆ 60 ವರ್ಷ ತನಕ ನಾವು ಬದುಕಿರ್ಬೇಕಲ್ಲ. ಯಾರೋ ನಮ್ಮ ಫ್ರೆಂಡೇ ಹೇಳಿದ್ರು ಇದೆಲ್ಲ 60 ವರ್ಷ ಆದಮೇಲೆ ಮಾಡೋದು ಅಂತ. 60 ವರ್ಷ ಮಾಡೋದು ಅಂತಂದರೆ 60 ವರ್ಷ ತನಕ ನಾವು ಇರ್ತೀವಿ ಅನ್ನೋ ಏನು ಗ್ಯಾರಂಟಿ? ಪ್ರತಿಯೊಬ್ಬರಿಗೂ ಈ ಆಧ್ಯಾತ್ಮಿಕ ಜೀವನ ತುಂಬ ಸಹಜ ಇದೆ. ಅಂದರೆ ಎಲ್ಲರೂ ಅಳವಡಿಸ್ಕೊಳ್ಳೋಂಥದ್ದೇ ಇದು. ಯಾಕಂದರೆ ನಮ್ಮ ಸಂಸ್ಕಾರ ಏನಿದೆ, ಭಗವಂತ ಬಂದಿರೋದೇನಕ್ಕೆ ಒಂದು ಸ್ವರ್ಗನ ಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾರೆ. ಸ್ವರ್ಗ ಸ್ಥಾಪನೆ ಮಾಡೋಕ್ಕೆ ಬಂದಿದ್ದಾರೆ, ಅಲ್ಲಿ ಎಲ್ಲರೂ ಬೇಕು. ಭಗವಂತ ಸ್ವರ್ಗ ಸ್ಥಾಪನೆ ಮಾಡ್ತಾಯಿದ್ದಾರೆ, ಆಸ್ತಿ ಕೊಡ್ತಾಯಿದ್ದಾರೆ ಸ್ವರ್ಗದ್ದು, ಅಲ್ಲಿ ಪ್ರತಿಯೊಬ್ಬರು ಬೇಕು. ಏನಪ್ಪ ಅಂದರೆ ಈ ಜ್ಞಾನ ತಿಳ್ಕೊಬೇಕು ಅಂತಂದರೆ ಅದಕ್ಕೆ ವಯಸ್ಸಿನ ಭೇದ ಭಾವ ಇಟ್ಕೋಬಾರ್ದು. ವಯಸ್ಸಿನ ಭೇದ ಭಾವ, ಯಾಕಂದ್ರೆ ನಾಳೆ ಅನ್ನೋದು ನಾವು ಇರ್ತೀವೋ ಇಲ್ವೋ, ಈಗ ನಾವು ಇದ್ದೀವಲ್ಲ, ಈಗ ಜ್ಞಾನ ತಿಳ್ಕೊಬೇಕು. ಈ ಸೆಕೆಂಡಿನಲ್ಲಿ ಇದರ ಒಂದು ಅನುಭವವನ್ನ ನೀವು ಮಾಡಿ ಅಂತ ನೀವು ತಿಳಿಸ್ತೇನೆ. ಹೌದೌದು. ಇದರಲ್ಲಿ ಯಾವುದೇ ರೀತಿಯ ಒಂದು ವಯಸ್ಸಿನ ಭೇದ ಭಾವ ಇಲ್ಲ. ಯಾಕಂದರೆ ಬೆಳೆಯುವ ಮೊಳಕೆ ಸಿರಿಯಲ್ಲೇ ಅಂತ ಚಿಕ್ಕ ಒಂದು ಗಾದೆ ಹೇಳ್ತಾರೆ. ಅಂದರೆ ನಾವು ಏನಪ್ಪ ಅಂದರೆ ಮಕ್ಕಳಿಗೆ ಆದಷ್ಟು ಆಧ್ಯಾತ್ಮಿಕ ಜ್ಞಾನ ಕೊಡಿಸ್ಬೇಕು. ಅವ್ರಿಗೆ ಅಮ್ಮಮ್ಮ ಅಂದರೆ ಒಂದು 15 ವರ್ಷ ಆದಮೇಲೆ ಅವ್ರಿಗೆ ತುಂಬ ಜ್ಞಾನಿ ಆಗಿರ್ತಾರೆ. 15 ವರ್ಷದಿಂದನೇ ನಾವು ಈ ಆಧ್ಯಾತ್ಮಿಕ ಜ್ಞಾನ ಅಳವಡಿಸ್ಕೊಂಡ್ರೆ ಬದುಕು ತುಂಬ ಸಹಜ ಆಗುತ್ತೆ. ಈ ಆಧ್ಯಾತ್ಮಿಕ ಜೀವನದಲ್ಲಿ ನಡೆಯುವುದರಿಂದ ನಮ್ಮ ಜೀವನ ತುಂಬ ಸರಳವಾಗಿರುತ್ತೆ ಅಂತ ನೀವು ಹೇಳ್ತೇವೆ. ಹೌದು, ಖುಷಿಯಿಂದ ಇರ್ಬೋದು. ಖುಷಿಯಿಂದ. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳೋದಕ್ಕೆ ಬಯಸ್ತೀರಿ? ವೀಕ್ಷಕರಿಗೆ ಅಂತಂದರೆ ಇದರಲ್ಲಿ ನಾನು ಅದನ್ನೇ ಹೇಳ್ತೀನಿ, ವಯಸ್ಸಿನ ಭೇದ ಭಾವ ಇಲ್ಲ. ಸಮಯ ಸಿಕ್ಕಿದಾಗ ಬಂದು ಒಂದು ವಾರನ ಒಂದು 3 ದಿನನ ಏನು ಈ ವಿಚಾರ ಇದೆ ಅನ್ನೋದನ್ನು ಫಸ್ಟು ತಿಳ್ಕೊಳ್ಳಿ. 3 ದಿನದಲ್ಲಿ ಈ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಪರಿಚಯ ಸಿಗುತ್ತೆ. ತಿಳ್ಕೊಳ್ಳಿ. ಏನಂತಂದರೆ ಅದೆಲ್ಲ ನಮ್ಮ ವಯಸ್ಸವ್ರಿಗೆಲ್ಲ ಹಿಂಗೆ ಅದೆಲ್ಲ ಬಿಟ್ಟಾಕ್ಬಿಡಿ. ಭಗವಂತ ಬಂದಿದ್ದಾರೆ, ಇನ್ನೇನು ಹೋಗೋ ಸಮಯನೂ ಬಂದಿದೆ. ಅದರಿಂದ ಏನಪ್ಪ ಅಂತಂದರೆ ವಯಸ್ಸಿನ ಮಿತಿ ಬೇಡ. ಅಲ್ಲಿಗೆ ಹೋಗೋದು 60 ವರ್ಷದವ್ರೆ ಎಲ್ಲ, ನಾವು ಇನ್ನೂ ಏಜು, ನಾವು ಇನ್ನೂ ಮದುವೆ ಆಗಬೇಕು,
ಮದುವೆ ಆಗಬೇಕು ಬಿಡಬೇಕು ಅದು ಆಮೇಲೆ ಸೆಕೆಂಡ್ರಿ. ಫಸ್ಟು ಜ್ಞಾನ ತಿಳ್ಕೊಳ್ಳಿ. ಭಗವಂತ ಬಂದಿರೋದೇನಕ್ಕೆ? ಪ್ರತಿಯೊಬ್ಬರನ್ನು ಸುಖ ಶಾಂತಿ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸುಖ ಶಾಂತಿಯ ಒಂದು ಪ್ರಪಂಚಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದಾರೆ, ಭಗವಂತ ಬಂದಿದ್ದಾರೆ. ಹೌದು. ಇದರಿಂದ ಏನಪ್ಪ ಅಂದರೆ ವಯಸ್ಸಿನ ಮಿತಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾವ ವಯಸ್ಸಿದ್ರೂ ಪರವಾಗಿಲ್ಲ, ಬಂದು ಆಧ್ಯಾತ್ಮಿಕದ ಒಂದು ಟೇಸ್ಟ್ ಅನ್ನುವಂಥದ್ದು ಇರಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು. ಯಾಕಂದರೆ ಸಮಯ ಸಂದರ್ಭ ಇವತ್ತಿರ್ತಾರೆ, ನಾಳೆ ಇರಲ್ವೋ, ಈ ಕ್ಷಣನೇ ಮಾಡ್ರಿ ಅಂತ ಹೇಳ್ತಾರೆ. ಯಾಕಂದರೆ ಅಭಿನಯಿತೋ ಕವಿನೇ, ಈಗಿಲ್ಲ ಅಂದರೆ ಎಂದೆಂದಿಗೂ ಇಲ್ಲ ಅಂತ ನೀವು ತಿಳಿಸ್ತಾ ಇದ್ದೀರಿ. ಏನಂದರೆ ವಯಸ್ಸಿನ ಮಿತಿ ಇಟ್ಕೊಳಕ್ಕೆ ಹೋಗ್ಬಾರ್ದು. ಈ ಜ್ಞಾನನ ಎಲ್ಲೇ ಯಾವ ಕಡೆಯಿಂದ ಬಂದರೂ ಆಕ್ಸೆಪ್ಟ್ ಮಾಡಬೇಕು. ಒಂದು ಚಿಕ್ಕವ್ರು ಹೇಳಿದ್ರು ಆಕ್ಸೆಪ್ಟ್ ಮಾಡ್ಕೋಬೇಕು, ದೊಡ್ಡವ್ರು ಹೇಳಿದ್ರು ಆಕ್ಸೆಪ್ಟ್ ಹೌದಪ್ಪ ಇದು ಒಳ್ಳೇದಿದೆ, ಇವ್ರು ಹೇಳ್ತಾರೆ ಅದು ಒಳ್ಳೇದಿದೆ. ಅವ್ರು ಚಿಕ್ಕವರು, ಅವ್ರಿಗೇನು ಗೊತ್ತಿದೆ ಅನ್ನೋದು ಆ ಥರ ಹೇಳೋಕೆ. ಮೂರ್ತಿ ಚಿಕ್ಕದಾದ ಕೀರ್ತಿ ದೊಡ್ಡದು ಅಂತ ಮೂರ್ತಿನ ನಾವು ನೋಡೋಕೆ ಹೋಗ್ಬಾರ್ದು. ಕೀರ್ತಿ ದೊಡ್ಡದಿರುತ್ತೆ, ಯಾರನ್ನೂ ಅಳ್ಗಳೆಯೋಕೆ ಹೋಗ್ಬಾರ್ದು, ಅವ್ರಂಗೆ ಇವ್ರಂಗೆ ಅಂತ. ಏನಂದರೆ ನಾವು ಕೇಳೋದೇನೆಂದರೆ ಬಂದು ತಿಳ್ಕೊಳ್ಳಿ. ಒಂದು ವಾರನ 3 ದಿನ ಆಗುತ್ತಾ ಬಂದು ತಿಳ್ಕೊಂಡು ಆಮೇಲೆ ಜೀವನ ಹೆಂಗೆ ನಾವು ಇದು ಮಾಡಬೇಕು ಅನ್ನೋದು ಪ್ರತಿಯೊಂದು ಕಲ್ತ್ಕೊಬೋದು ನಾವು. ಸಣ್ಣ ಪುಟ್ಟ ಕೆಲ ಟೆನ್ಷನ್ ಮಾಡಿಕೊಂಡು ಈ ಡಿಪ್ರೆಷನ್ ಜಾಸ್ತಿ ಹೋಗ್ತಾ ಇರ್ತಾರೆ. ಇದೆಲ್ಲ ಬೇಡ. ಆಧ್ಯಾತ್ಮಿಕ ಜೀವನ ಅಳವಡಿಸ್ಕೊಳ್ಳೋದ್ರಿಂದಲೇ ನಮಗೆ ಸುಖ ಶಾಂತಿ ನೆಮ್ಮದಿ ಇರುತ್ತೆ. ಆಧ್ಯಾತ್ಮಿಕ ಜೀವನದಿಂದ ನಮಗೆ ಸುಖ ಶಾಂತಿ ಎಲ್ಲವೂ ಸಂಪನ್ನವಾಗ್ತೀವಿ ಅಂತ ನೀವು ತಿಳಿಸ್ತೀವಿ. ನಿಮ್ಮ ಒಂದು ಜೀವನದ ಒಂದು ನಡೆದುಕೊಂಡು ಬಂದ ಹಾದಿಯನ್ನು ನೋಡೋದು ನನಗೂ ತುಂಬ ಖುಷಿ ಆಗ್ತಾಯಿದೆ. ನೀವು ಹೇಳಿದ ಒಂದು ಜ್ಞಾನ ಅಂದರೆ ಈ 3 ದಿನದ ಒಂದು ಜ್ಞಾನವನ್ನು ನಾವು ತಿಳಿದುಕೊಳ್ಳೋದಕ್ಕೆ ನಮಗೂ ಆಸೆ ಆಗ್ತಾಯಿದೆ. ಯಾಕಂದರೆ ನೀವು ಹೇಳ್ತಾ ಇದ್ರಿ, ನಾವು ಯಾವಾಗ ಜ್ಞಾನ ಮಾರ್ಗದಲ್ಲಿ ನಡಿತೀವಿ ಅಲ್ಲಿ ಒಂದು ಆಧ್ಯಾತ್ಮಿಕ ಜ್ಞಾನದಿಂದ ನಾವು ಆ ಶರೀರ ಅಲ್ಲ, ಶರೀರದಿಂದ ಭಿನ್ನವಾಗಿರುವಂತಹ ನಾವೊಂದು ಆತ್ಮ ಅಂತ ಹೇಳಿದ್ರಿ. ನಾವು ಈ ಯೋಗದಲ್ಲಿ ಒಂದು ಬಿಂದುವಿನ ಅನುಭವವನ್ನು ಮಾಡ್ಬೋದು, ಸೂಕ್ಷ್ಮ ಶರೀರದ ಒಂದು ಅನುಭವವನ್ನು ಮಾಡ್ಬೋದು. ಆನಂತರ ನಮ್ಮ ಆತ್ಮಿಕ ತಂದೆ, ಸರ್ವ ಆತ್ಮಗಳ ತಂದೆ ಯಾರಿದ್ದಾರೆ, ಪರಂಪಿತ ಪರಮಾತ್ಮ, ಅವರ ಒಂದು ಅನುಭವವನ್ನು ಮಾಡಬಹುದು ಅಂತ ಹೇಳಿದಾಗ ನನಗೂ ಹೋಗಿ ಕೇಳಬೇಕು ಅನ್ನುವಂತಹ, ಅಂದರೆ ಈ 3 ದಿನದ ಕೋರ್ಸ್ ಏನಿದೆ ಅದು ಕೂಡ ನಾವು ತಿಳಿದುಕೊಳ್ಳಬೇಕು ಅನ್ನೋಂಥ ನನಗೆ ಆಸಕ್ತಿ ಹೆಚ್ಚಾಗ್ತಾಯಿದೆ. ನಿಮ್ಮ ಜೊತೆ ನಾವು ಮಾತನಾಡಿದ ನಂತರ ನನಗೂ ತುಂಬ ಖುಷಿ ಆಗ್ತಾಯಿದೆ. ನೀವು ಈ ದಿನ ಈ ಆಧ್ಯಾತ್ಮಿಕ ಪಯಣದ ಒಂದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ನೋಡಿದರಲ್ಲ ವೀಕ್ಷಕರೇ, ಇಂದಿನ ದಿನ ನಮ್ಮ ಚಂದ್ರಮೋಹನ್ ಅವರು ತಮ್ಮ ನಡೆದು ಬಂದ ದಾರಿ, ಅಂದರೆ ಜ್ಞಾನ ಮಾರ್ಗದಲ್ಲಿ ನಡೆದು ಬಂದ 10 ವರ್ಷಗಳ ಸುದೀರ್ಘದ ಅನುಭವವನ್ನು ನಮ್ಮ ಸಮ್ಮುಖದಲ್ಲಿ ತಿಳಿಸಿದರು. ಅಣ್ಣನವರು ತಿಳಿಸ್ತಾ ಇದ್ದರು, ಅವರ 10 ವರ್ಷಗಳ ಒಂದು ಜೀವನದಲ್ಲಿ ಆಧ್ಯಾತ್ಮಿಕ ಜೀವನದ ಒಂದು ಅನುಭವವನ್ನು ತಿಳಿಸ್ತಾ ಇದ್ದರು. ಅಣ್ಣನವರು ತಿಳಿಸ್ತಾ ಇದ್ದರು, ನಾವು ಮೊದಲನೇದು ಯೋಗದಲ್ಲಿ ಆತ್ಮದ ಅನುಭೂತಿಯನ್ನು ಮಾಡುವಂಥದ್ದು, ಅದರ ಒಂದು ಅನುಭವವನ್ನು ತಿಳಿಸ್ತಾ ಇದ್ರು. ಇಂದಿನ ದಿನ ಈ ಸಂಚಿಕೆಯನ್ನು ನಾವಿಲ್ಲೇ ಮುಕ್ತಾಯವನ್ನು ಮಾಡ್ತಾ ಇದ್ದೀವಿ. ಸಿಗೋಣ ಮತ್ತೆ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.